ಲೋಕದ ದೃಷ್ಟಿಯಲ್ಲಿ ಒಬ್ಬ ಸರ್ವೋಚ್ಚ ಮಹಾರಾಜ ಅಂದ್ರೆ ಯಾರು? ಅಂದ್ರೆ ನಮ್ಮ ಮನಸ್ಸಿನಲ್ಲಿ ತಕ್ಷಣ ಮೂಡುವ ಚಿತ್ರಣ ಏನಿದೆ ಅಲ್ವಾ? ಒಂದು ಬೃಹತ್ತಾದ ಚಿನ್ನದ ಸಿಂಹಾಸನ, ರೇಷ್ಮೆ ವಸ್ತ್ರಗಳು, ಸುತ್ತಲೂ ಕಾವಲುಗಾರರು. ಹೌದು, ಸಾವಿರಾರು ಸೇವಕರು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಆಜ್ಞೆ ಪಾಲಿಸಲು ಕಾಯ್ತಾ ಇರ್ತಾರೆ. ಇದು ಆ ಮಾನವ ಸಹಜ ಗುಣ ಅಲ್ವಾ? ಕರೆಕ್ಟ್. ಅಧಿಕಾರ ಅಂದ್ರೆ ಬೇರೆಯವರಿಂದ ಸೇವೆ ಮಾಡಿಸ್ಕೊಳ್ಳೋದು, ಎಲ್ಲರನ್ನೂ ನಿಯಂತ್ರಣದಲ್ಲಿಟ್ಕೊಳ್ಳೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಖಂಡಿತ. ಅಧಿಕಾರ ಮತ್ತು ವಿನಯಶೀಲತೆ ಅನ್ನೋದು ಲೋಕದ ದೃಷ್ಟಿಯಲ್ಲಿ ಯಾವತ್ತೂ ಒಟ್ಟಿಗೆ ಹೋಗದ ಎರಡು ವಿರುದ್ಧ ದಿಕ್ಕುಗಳು. ನಿಜ. ಆದರೆ ನಮ್ಮ ಇಂದಿನ ಈ ಆಳವಾದ ಶೋಧನೆಯಲ್ಲಿ ನಾವು ಒಂದು ಬೆರುಗುಗೊಳಿಸುವ ವಿರೋಧಾಭಾಸವನ್ನು ಭೇದಿಸಲಿದ್ದೇವೆ. 19ನೇ ಶತಮಾನದ ಪ್ರಖ್ಯಾತ ಚಿಂತಕ ಜೆ.ಸಿ. ರೈಲ್ ಅವರ ವ್ಯಾಖ್ಯಾನಗಳು ಮತ್ತು ಆಧುನಿಕ ದೇವತಾಶಾಸ್ತ್ರದ ಲೇಖನಗಳನ್ನು ಆಧಾರವಾಗಿಟ್ಕೊಂಡು ಜಾನ್ ಬರೆದ ಸುವಾರ್ತೆಯ ಆಳಕ್ಕೆ ನಾವು ಇಳಿತಿದ್ದೇವೆ. ಓಹ್, ಇದು ನಿಜಕ್ಕೂ ನಮ್ಮ ಕಲ್ಪನೆಗಳನ್ನು ಅಲುಗಾಡಿಸುವಂತಹ ವೈಚಾರಿಕ ಪಯಣ. ಹೌದು. ನಮ್ಮ ಇಂದಿನ ಧ್ಯೇಯ ಒಂದೇ: ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ, ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಂತ ಸರ್ವಶಕ್ತನೊಬ್ಬ ಅದೇ ಕೈಗಳಿಂದ ತನ್ನದೇ ಸೇವಕರ ಕೊಳೆಯ ಪಾದಗಳನ್ನು ತೊಳೆಯುವ ದಾಸನಾಗಿ ಹೇಗೆ ಬದಲಾದ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ನೋಡಿ, ಈ ಜಾನ್ ಸುವಾರ್ತೆಯ ಪ್ರಾರಂಭವೇ ಬಹಳ ಗಂಭೀರವಾಗಿದೆ. ಆರಂಭದಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು ಅಂತ ಶುರುವಾಗುತ್ತೆ. ಅಂದ್ರೆ ಕ್ರಿಸ್ತನೇ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣಕರ್ತ. ಅಂದ್ರೆ ಆತನ ದೈವಿಕ ಶಕ್ತಿ. ಹೌದು. ನಮಗೆ ಆ ಕಾನಾ ಊರಿನಲ್ಲಿ ನೀರಿನಿಂದ ದ್ರಾಕ್ಷಾರಸ ಮಾಡಿದ ಘಟನೆ ಗೊತ್ತಿದೆ. ಗುಣಮಟ್ಟದ ಮೇಲೆ ಆತನಿಗಿದ್ದ ನಿಯಂತ್ರಣ ಅದು. ಹಾಗೆ ಕೇವಲ 5 ರೊಟ್ಟಿಗಳಿಂದ 5,000 ಜನರಿಗೆ ಊಟ ಹಾಕಿದ್ದು. ಶೂನ್ಯದಿಂದ ಸೃಷ್ಟಿಸುವ ಶಕ್ತಿಯಲ್ವಾ ಅದು? ನಿಖರವಾಗಿ. ಅಷ್ಟೇ ಅಲ್ಲ, ಸಮುದ್ರದ ಅಲೆಗಳ ಮೇಲೆ ನಡೆದದ್ದು ಪ್ರಕೃತಿಯ ನಿಯಮಗಳ ಮೇಲಿರುವ ಸಂಪೂರ್ಣ ಅಧಿಕಾರವನ್ನು ತೋರಿಸುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಭೌತಶಾಸ್ತ್ರದ ನಿಯಮಗಳನ್ನೇ ಬದಲಾಯಿಸುವ ಶಕ್ತಿ ಆತನಿಗಿದೆ ಅಲ್ವಾ? ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ತಾಕತ್ತಿದೆ. ಆದರೆ ಆ ಬೆಥೆಸ್ಡಾ ಕೊಳದ ಬಳಿ ನಡೆದ ಘಟನೆಯನ್ನ ಗಮನಿಸಿದರೆ ನನಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಯಾವ ಪ್ರಶ್ನೆ? ಅಲ್ಲೊಬ್ಬ 38 ವರ್ಷಗಳಿಂದ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿ ಇದ್ದ. ಇಷ್ಟೆಲ್ಲ ಗ್ಯಾಲಕ್ಸಿಗಳನ್ನು ಹಾಳುವವನಿಗೆ, ಯಾರ ದಿಕ್ಕೂ ಇಲ್ಲದ, ಆ ಸಮಾಜಕ್ಕೆ ಯಾವ ಉಪಯೋಗವೂ ಇಲ್ಲದ ಆ ಅನಾಮಿಕ ರೋಗಿಯ ಬಗ್ಗೆ ಯಾಕೆ ಅಷ್ಟು ಕಾಳಜಿ? ಇದೇ ಜೆ.ಸಿ. ರೈಲ್ ಅವರು ಎತ್ತಿ ತೋರಿಸುವ ಅತ್ಯಂತ ಕುತೂಹಲಕಾರಿಯಾದ ಅಂಶ. ಕ್ರಿಸ್ತನ ಶಕ್ತಿ ಕೇವಲ ಪ್ರದರ್ಶನಕ್ಕಲ್ಲ ಎಂದೊತ್ತಾ, ಅದು ಆತನ ಅಪಾರವಾದ ಕರುಣೆಯ ಸಂಕೇತ. ಅಂದ್ರೆ ಕೇವಲ ಕಣ್ಕಟ್ಟು ಅಲ್ಲ. ಖಂಡಿತ ಅಲ್ಲ. ಮಾನವಕುಲದ ರೋಗ ಮತ್ತು ಕಷ್ಟಗಳು ಮೂಲತಃ ಪಾಪದ ಫಲ ಅಂತ ರೈಲ್ ವಿವರಿಸ್ತಾರೆ. ಆದರೆ ಆ ದೈವಿಕ ಕರುಣೆ ಮನುಷ್ಯನ ಊಹೆಗೂ ನಿಲುಕದ್ದು. ಆ ಸರ್ವಶಕ್ತನಿಗೆ ಕೇವಲ ನಕ್ಷತ್ರಮಂಡಲಗಳ ಮೇಲೆ ಮಾತ್ರವಲ್ಲ, ಮುರಿದುಹೋದ ಮನುಷ್ಯರ ಹೃದಯಗಳ ಮೇಲೂ ಅಧಿಕಾರವಿದೆ. ವಾವ್! ಆ ಕರುಣೆ ಎಷ್ಟಿತ್ತಂದ್ರೆ ಯಾರಿಗೂ ಬೇಡವಾದ ವ್ಯಕ್ತಿ ದೇವರಿಗೆ ಅತ್ಯಂತ ಅಮೂಲ್ಯನಾಗಿದ್ದ. ಹೌದು. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗತ್ತೆ. ಯಾಕಂದ್ರೆ ಸಮಾಜದ ವಿಭಿನ್ನ ಸ್ತರದ ಜನರೊಂದಿಗೆ ಆತನು ವ್ಯವಹರಿಸುವ ರೀತಿ ನನ್ನನ್ನು ಮತ್ತಷ್ಟು ಬೆರಗುಗೊಳಿಸುತ್ತೆ. 3ನೇ ಮತ್ತು 4ನೇ ಅಧ್ಯಾಯಗಳಲ್ಲಿ ಬರುವ 2 ಪ್ರಮುಖ ಭೇಟಿಗಳನ್ನು ನಾವು ನೋಡಲೇಬೇಕು. ನಿಕೋಡೆಮಸ್ ಮತ್ತು ಸಮಾರ್ಯದ ಸ್ತ್ರೀಯ ಭೇಟಿಯಲ್ವಾ? ಹೌದು. ಒಂದು ಕಡೆ ಇಸ್ರಾಯೇಲಿನ ಅತಿದೊಡ್ಡ ವಿದ್ವಾಂಸ, ಧರ್ಮಗ್ರಂಥಗಳನ್ನು ಅರೆದು ಕುಡಿದಿದ್ದ ನಿಕೋಡೆಮಸ್. ಮತ್ತೊಂದು ಕಡೆ ಸಮಾಜದಿಂದಲೇ ದೂರ ಇಡಲ್ಪಟ್ಟಿದ್ದ, ನೈತಿಕವಾಗಿ ಕುಸಿದಿದ್ದ ಸಮಾರ್ಯದ ಸ್ತ್ರೀ. ಅವರಿಬ್ಬರ ಹಿನ್ನೆಲೆ ಸಂಪೂರ್ಣ ವಿರುದ್ಧವಾದದ್ದು. ನಿಕೋಡೆಮಸ್ ರಾತ್ರಿಯ ಹೊತ್ತು ಯಾರಿಗೋ ಕಾಣದಂತೆ ಭಯದಿಂದ ಯೇಸುವಿನ ಬಳಿ ಬರ್ತಾನೆ. ಕತ್ತಲ್ನಲ್ಲಿ. ಹೌದು. ಆತ ಕಲಿಯಲು ಬಂದರೂ ಆತನಿಗೆ ತನ್ನ ಸ್ಥಾನಮಾನದ ಅಹಂಕಾರ ಇತ್ತು. ಆದರೆ ಆ ಸಮಾರ್ಯದ ಸ್ತ್ರೀಯ ಬಳಿಗೆ ಯೇಸುವೆ ಮುಂದಾಗಿ ಹೋಗಿ ಜೀವಜಲವನ್ನು ನೀಡಲು ಮುಂದಾಗ್ತಾನೆ. ಆದ್ರೆ ಇಲ್ಲಿ ಒಂದು ವಿಪರ್ಯಾಸ ಇದೆ ನೋಡಿ. ನಿಕೋಡೆಮಸ್ ಅಷ್ಟು ದೊಡ್ಡ ಪಂಡಿತ, ಆದರೂ ಯೇಸು ಆತನಿಗೆ ಹೊಸ ಜನ್ಮದ ಬಗ್ಗೆ ಅಥವಾ ಆ ಗಾಳಿಯ ಹೋಲಿಕೆ ಕೊಟ್ಟಾಗ ಆತನಿಗದ ಅರ್ಥವೇ ಆಗೋದಿಲ್ಲ. ಹೌದು. ಮುದುಕನಾದವನು ತಾಯಿಯ ಗರ್ಭವನ್ನು ಮತ್ತೆ ಪ್ರವೇಶಿಸಲು ಸಾಧ್ಯವೇ ಅಂತ ಕೇಳ್ತಾನೆ. ಕರೆಕ್ಟ್. ಆದ್ರೆ ಆ ಸಮಾರ್ಯದ ಸ್ತ್ರೀ, ಯಾವ ವೇದಾಧ್ಯಯನ ಮಾಡದವಳು, ಯೇಸು ಹೇಳುವ ಜೀವಜಲದ ಪರಿಕಲ್ಪನೆಯನ್ನು ಕ್ಷಣಾರ್ಧದಲ್ಲಿ ಗ್ರಹಿಸ್ತಾಳೆ. ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ಹೋಗಿ ಮಿಷನರಿಯಾಗಿ ಬದಲಾಗ್ತಾಳೆ. ಆ ಪಂಡಿತನಿಗೆ ಅರ್ಥವಾಗದ ಸತ್ಯ ಈ ಪಾಪಿಯಾಗಿದ್ದ ಮಹಿಳೆಗೆ ಹೇಗರ್ಥವಾಯಿತು? ಇಲ್ಲಿ ಮನುಷ್ಯನ ಸಹಜ ಅಹಂಕಾರ ಮತ್ತು ಅಜ್ಞಾನ ಎದ್ದು ಕಾಣುತ್ತೆ. ನಿಕೋಡೆಮಸ್ನಂಥವರಲ್ಲಿ ಏನಾಗತ್ತೆ ಅಂದ್ರೆ, ದೇವರಿಗಿಂತ ಮನುಷ್ಯರ ಮೆಚ್ಚುಗೆ ಪಡೆಯುವ ಹಂಬಲ ಹೆಚ್ಚಿರುತ್ತೆ. ಸಮಾಜದಲ್ಲಿ ಸ್ಥಾನ ಕಳೆದುಕೊಳ್ಳುವ ಭಯ. ನಿಖರವಾಗಿ. ಆದ್ರೆ ಸಮಾರ್ಯದ ಸ್ತ್ರೀಗೆ ತನ್ನ ಪಾಪದ ಅರಿವಾಯಿತು.
ದೇವತಾಶಾಸ್ತ್ರದಲ್ಲಿ ಇದನ್ನ ಕನ್ವಿಕ್ಷನ್ ಆಫ್ ಸಿನ್ ಅಂತಾರೆ. ದೇವರು ರೋಗದ ಅರಿವಿರುವವರಿಗೆ ಮಾತ್ರ ವೈದ್ಯನಾಗುತ್ತಾನೆ ಅನ್ನೋ ಸತ್ಯ ನಾವಿಲ್ಲಿ ಕಾಣಬಹುದು. ಅಂದ್ರೆ ಜ್ಞಾನ ಮತ್ತು ಧಾರ್ಮಿಕ ಆಚರಣೆಗಳೇ ದೇವರಿಂದ ದೂರ ಮಾಡುವ ಗೋಡೆ ಆಗ್ಬೋದು ಅಂತನಾ? ಖಂಡಿತ. ತಾನು ಆರೋಗ್ಯವಾಗಿದ್ದೇನೆ ಅಂದುಕೊಳ್ಳುವವನಿಗೆ ವೈದ್ಯನ ಅಗತ್ಯ ಇರಲ್ಲ ಅಲ್ವಾ? ನಿಜ. ಆದರೆ ನಾವು ಮನುಷ್ಯರ ಸಹಜ ಗುಣವನ್ನು ನೋಡಿದ್ರೆ ನಮಗೆ ಲಾಭ ಬೇಕು, ಆದರೆ ಕಠಿಣ ಸತ್ಯಗಳು ಬೇಡ ಅನ್ನೋದು ಸ್ಪಷ್ಟ. 6ನೇ ಅಧ್ಯಾಯದಲ್ಲಿ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಇದೆ ನೋಡಿ. 5,000 ಜನರಿಗೆ ಊಟ ಹಾಕಿದ ಘಟನೆ. ಹೌದು. ಆ ಜನರಿಗೆ ಉಚಿತವಾಗಿ ರೊಟ್ಟಿ ಮತ್ತು ಮೀನು ಸಿಕ್ಕಾಗ ಆತನನ್ನ ಬಲವಂತವಾಗಿ ರಾಜನನ್ನಾಗಿ ಮಾಡಲು ಮುಗಿಬೀಳ್ತಾರೆ. ಆದರೆ ಯೇಸು, ನಾನೇ ಜೀವದ ರೊಟ್ಟಿ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಿಗೆ ನಿತ್ಯ ಜೀವವಿದೆ ಅಂತ ಹೇಳಿದ ತಕ್ಷಣ ಏನಾಯಿತು? ಅನೇಕ ಶಿಷ್ಯರು ಆತನನ್ನು ಬಿಟ್ಟು ಹೊರಟು ಹೋಗ್ತಾರೆ. ಸ್ವತಃ ಯೇಸುವಿನ ಸಹೋದರರೇ ಆತನನ್ನು ನಂಬುವುದಿಲ್ಲ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿರುತ್ತಾ? ಏನ್ ಗೊತ್ತಾ? ಜನರು ದೇವರಿಂದ ಕೇವಲ ಪವಾಡಗಳನ್ನು ಬಯಸುತ್ತಾರೆ ಹೊರತು ನೈತಿಕ ಬದಲಾವಣೆಯನ್ನಲ್ಲ. ಮನುಷ್ಯರಿಗೆ ಉಚಿತ ಊಟ ಬೇಕಿತ್ತೇ ಹೊರತು ಪಾಪ ವಿಮೋಚನೆ ಮಾಡುವ ರಕ್ಷಕನಲ್ಲ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಹೋಲು. ಇದು ಇಂದಿನ ಆಧುನಿಕ ಕಾಲದ ಲಾಭಕ್ಕಾಗಿ ಮಾತ್ರ ಸಂಬಂಧ ಬೆಳೆಸುವ ಮನಸ್ಥಿತಿಗೆ ಎಷ್ಟು ಹತ್ರವಾಗಿದೆ ಅಲ್ವಾ? ಪವಾಡಗಳು ನಿಂತ ತಕ್ಷಣ ಜನ ಹೋಗ್ತಾರೆ. ಮಾಂಸ ತಿನ್ನುವುದು ಮತ್ತು ರಕ್ತ ಕುಡಿಯುವುದು ಅನ್ನೋದು ಅಕ್ಷರಶಃ ಭೌತಿಕ ಕ್ರಿಯೆ ಆಗಿರಲಿಲ್ಲ. ಹೌದು, ಅದೊಂದು ರೂಪಕ ಅಲ್ವಾ? ಖಂಡಿತ. ಅದು ಶಿಲುಬೆಯ ಮೇಲಿನ ಆತನ ತ್ಯಾಗವನ್ನು ಆತ್ಮಿಕವಾಗಿ ನಂಬುವುದು, ಅಂದ್ರೆ ಫೇಟ್ ಇನ್ ಹಿಸ್ ಅಟೋನ್ಮೆಂಟ್ ಅನ್ನೋದರ ಸಂಕೇತವಾಗಿತ್ತು. ಆದರೆ ಜನರಿಗೆ ಅದು ಬೇಕಿರಲಿಲ್ಲ. ಆ ಜನರೆಲ್ಲ ಬಿಟ್ಟು ಹೋದಾಗ ಪೀಟರ್ ಮಾತ್ರ ನಾವು ಇನ್ನಾರು ಬಳಿಗೆ ಹೋಗೋಣ ಅಂತ ದೃಢವಾಗಿ ನಿಲ್ಲುವ ದೃಶ್ಯ ನಿಜಕ್ಕೂ ಅದ್ಭುತ. ಹೌದು. ಆದರೆ ಈ ಕಠಿಣ ಸತ್ಯಗಳೆಲ್ಲದರ ನಂತರ ನಾವು 13ನೇ ಅಧ್ಯಾಯದ ಕಡೆಗೆ ಸಾಗಿದ್ರೆ ಈ ಸುವಾರ್ತೆಯ ಅತ್ಯಂತ ದೊಡ್ಡ ಆಘಾತ ನಮಗೆ ಕಾದಿದೆ. ಅಂದ್ರೆ ಆ ಮೇಲಂತಸ್ತಿನ ಕೊಠಡಿಯಲ್ಲಿ ನಡೆದ ಘಟನೆ ನಮ್ಮ ಈ ಶೋಧನೆಯ ಅಂತಿಮ ವ್ಯಾಖ್ಯಾನ. ನಿಖರವಾಗಿ. ಆ ಭವ್ಯ ಶಕ್ತಿ ಯೇಸುವಿಗೆ ತನ್ನ ಸಮಯ ಬಂದಿದೆ, ತಾನು ದೇವರಿಂದ ಬಂದವನು ಮತ್ತು ದೇವರ ಬಳಿಗೆ ಹಿಂತಿರುಗುವವನು ಅಂತ ಸಂಪೂರ್ಣ ಅರಿವಿತ್ತು. ಆ ಅರಿವಿನ ನಡುವೆಯೂ ಆತನು ಅತ್ಯಂತ ವಿನೀತ ಸ್ಥಿತಿಗೆ ಇಳಿಯುತ್ತಾನೆ. ತನ್ನ ಮೇಲಂಗಿಯನ್ನು ತೆಗೆದಿತ್ತು, ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ಶಿಷ್ಯರ ಪಾದ ತೊಳೆಯಲು ಪ್ರಾರಂಭಿಸ್ತಾನೆ. ಇದು ಆ ಕಾಲದಲ್ಲಿ ಯಹೂದ್ಯರಲ್ಲದ ಗುಲಾಮರು ಮಾಡುವ ಕೀಳು ಕೆಲಸವಾಗಿತ್ತು ಅಲ್ವಾ? ಹೌದು, ಜೆಂಟೈಲ್ ಸ್ಲೇವ್ಸ್ ಮಾಡೋ ಕೆಲಸ. ಇದನ್ನ ವಿವರಿಸಲು ನಾವೊಂದು ಕಲ್ಪನೆ ಮಾಡ್ಕೊಳ್ಳೋಣ. ಇಂದಿನ ವಿಶ್ವದ ಅತ್ಯಂತ ದೊಡ್ಡ ಕಂಪನಿಯ ಸಿಇಒ ತಾನೇ ಸ್ವತಃ ಕಸಬರಕೆ ಹಿಡಿದು ಶೌಚಾಲಯ ಸ್ವಚ್ಛಗೊಳಿಸುವ ದೃಶ್ಯ ಹೇಗಿರುತ್ತೆ ಯೋಚನೆ ಮಾಡಿ. ಅಬ್ಬಾ, ಅದು ಅಲ್ಲಿದ್ದವರಿಗೆ ಮುಜುಗರ, ಆಘಾತ ಉಂಟು ಮಾಡುತ್ತೆ. ಅದೇ ತರಹ ಪೀಟರ್ಗೂ ಆಘಾತ ಆಯಿತು. ನನ್ನ ಪಾದ ತೊಳೆಯಲು ಬಿಡನೋ ಅಂತ ಆತಂಕಪಟ್ಟಿದ್ದು ಸಮರ್ಥನೀಯವೇ. ಹೌದು. ಆಗ ಯೇಸು ಹೇಳುವ ಮಾತಿನ ದೇವತಾಶಾಸ್ತ್ರಲ ಆಳುವನ್ನು ನಾವು ಗಮನಿಸಬೇಕು. ಸ್ನಾನ ಮಾಡಿದವನಿಗೆ ಕೇವಲ ಪಾದ ತೊಳೆದರೆ ಸಾಕು ಅಂತಾನೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಗೊಂದಲ. ಸ್ನಾನ ಮಾಡಿದ ಮೇಲೆ ಮತ್ತೆ ಪಾದ ತೊಳೆಯುವ ಅವಶ್ಯಕತೆ ಏನಿದೆ? ನೋಡಿ, ಇಲ್ಲಿ ಸ್ನಾನ ಅಂದ್ರೆ ರಕ್ಷಣೆ ಅಥವಾ ಜಸ್ಟಿಫಿಕೇಶನ್. ಅದು ಒಮ್ಮೆ ಆಗುವ ಸಂಪೂರ್ಣ ಪಾಪ ವಿಮೋಚನೆ. ಓಹ್, ಸರಿ. ಆದರೆ ಪಾದ ತೊಳೆಯುವುದು ಎಂದರೆ ದಿನನಿತ್ಯದ ಪಾಪಗಳ ಕ್ಷಮೆ, ಅಂದ್ರೆ ಸ್ಯಾಂಕ್ಟಿಫಿಕೇಶನ್. ನಾವು ಲೋಕದಲ್ಲಿ ನಡೆಯುವಾಗ ನಮ್ಮ ಪಾದಗಳಿಗೆ ಅಂಟುವ ಕೊಳೆಯನ್ನು ಪ್ರತಿದಿನ ತೊಳೆಯಬೇಕು. ಅಂದ್ರೆ ಶಾಶ್ವತ ರಕ್ಷಣೆ ಬೇರೆ, ದಿನನಿತ್ಯದ ಶುದ್ಧೀಕರಣ ಬೇರೆ. ಹೌದು. ಆ ದಿನನಿತ್ಯದ ನವೀಕರಣಕ್ಕಾಗಿ ನಮಗೆ ಪ್ರತಿದಿನವೂ ಆತನ ಕ್ಷಮೆಯ ಅವಶ್ಯಕತೆಯಿದೆ. ಇದು ಎಂತಹ ಸ್ಪಷ್ಟನೆ! ಆದರೆ ಆ ಕೊಠಡಿಯಲ್ಲಿ ನಡೆದ ಇನ್ನೊಂದು ಘಟನೆ ನನ್ನನ್ನು ಬೆಚ್ಚಿ ಬೀಳಿಸುತ್ತೆ. ಅಲ್ಲಿ ಆತನನ್ನು ಒಪ್ಪಿಸಿಕೊಡುವ ಜೂದಾಸ್ ಕೂಡ ಇದ್ದ. ಯೇಸು ಆ ದ್ರೋಹಿಯ ಪಾದಗಳನ್ನು ಸಹ ತೊಳೆದದ್ದು ಆತನ ಪ್ರೀತಿಯ ಪರಮಾವಧಿಯನ್ನು ತೋರಿಸುತ್ತೆ ಅಲ್ವಾ? ವ್ಯಾಖ್ಯಾನ. ಹೌದು. ಲೋಕದ ದೃಷ್ಟಿಯಲ್ಲಿ ಶ್ರೇಷ್ಠತೆ ಅಂದ್ರೆ ಇತರರಿಂದ ಸೇವೆ ಮಾಡಿಸಿಕೊಳ್ಳುವುದು. ಆದ್ರೆ ಯೇಸು ಕಲಿಸಿದ ಶ್ರೇಷ್ಠತೆ ಅಂದ್ರೆ ಇತರರಿಗೆ ಸೇವೆ ಮಾಡುವುದು. ದಾಸನು ತನ್ನ ಒಡೆಯನಿಗಿಂತ ದೊಡ್ಡವನಲ್ಲ ಅಂತ ಆತ ಸ್ಪಷ್ಟವಾಗಿ ಹೇಳಿದನು. ದೇವರಿಂದ ಕಳುಹಿಸಲ್ಪಟ್ಟವರನ್ನು ಅಂಗೀಕರಿಸುವವನು ದೇವರನ್ನೇ ಅಂಗೀಕರಿಸುತ್ತಾನೆ ಅಲ್ವಾ? ಮತ್ತು ಆತನು ಹೇಳಿದ್ದು ಕೇವಲ ತಿಳಿದುಕೊಂಡ್ರೆ ಸಾಲ್ದು, ಅದರಂತೆ ನಡೆದ್ರೆ ಮಾತ್ರ ಆಶೀರ್ವಾದ ಅಂತ. ನೋಯಿಂಗ್ ವರ್ಸಸ್ ಡೂಯಿಂಗ್. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಈ ವಿನಯಶೀಲತೆಯು ನಮ್ಮ ದೈನಂದಿನ ಜೀವನದಲ್ಲಿ ಅಹಂಕಾರ ಮತ್ತು ಭಯವನ್ನು ಬಿಟ್ಟು ಇತರರನ್ನು ಗೌರವಿಸಲು ಹೇಗೆ ಪ್ರೇರೇಪಿಸುತ್ತೆ? ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ನಿಜವಾದ ಸೇವೆಯು ಕೇವಲ ಒಂದು ಕ್ರಿಯೆಯಲ್ಲ. ಮತ್ತೆ ಅದು ದೇವರ ಪ್ರೀತಿಯನ್ನು ಜಗತ್ತಿಗೆ ತೋರಿಸುವ ಒಂದು ಮಾಧ್ಯಮ. ಸೇವೆ ಮಾಡುವುದು ನಾವು ಪಡೆದ ದೇವರ ಕೃಪೆಯ ಫಲವೇ ಹೊರತು ದೇವರನ್ನು ಒಲಿಸಿಕೊಳ್ಳುವ ಸಾಧನವಲ್ಲ.
ನಿಜಕ್ಕೂ ನಮ್ಮ ಇಂದಿನ ಈ ಆಳವಾದ ಶೋಧನೆಯಲ್ಲಿ ನಾವು ಒಂದು ಬೆರಗುಗೊಳಿಸುವ ಪ್ರಯಾಣ ಮಾಡಿದ್ದೇವೆ. ಜಾನ್ ಸುವಾರ್ತೆಯ ಮೊದಲ ಅಧ್ಯಾಯದ ಬ್ರಹ್ಮಾಂಡದ ಸೃಷ್ಟಿಕರ್ತನಿಂದ ಹೌದು. 13ನೇ ಅಧ್ಯಾಯದ ಗುಲಾಮನಾಗಿ ಪಾದ ತೊಳೆಯುವ ಸೇವಾಸಕ್ತನವರೆಗಿನ ಅದ್ಭುತ ಪಯಣವನ್ನು ನಾವೆಲ್ಲರೂ ಅನ್ವೇಷಿಸಿದ್ದೇವೆ. ಆದರೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾತ್ಮಕ ವಿಚಾರವನ್ನು ನಾವು ಯೋಚಿಸಲೇಬೇಕು. ಅದೇ ಜೂಡಾಸನ ದ್ರೋಹದ ಬಗ್ಗೆ ಅಲ್ವಾ? ಹೌದು. ಯೇಸುವಿನ ಅತ್ಯಂತ ಆಪ್ತ ವಲಯದಲ್ಲಿದ್ದ ಜೂಡಾಸ್ ಆತನಿಗೆ ದ್ರೋಹ ಬಗೆದಾಗ ಮೇಲ್ನೋಟಕ್ಕೆ ಅದು ಯೇಸುವಿನ ಅತಿದೊಡ್ಡ ಸೋಲು ಅಂತ ಅನ್ಸ್ಬಹುದು. ಕರೆಕ್ಟ್, ತನ್ನದೇ ಶಿಷ್ಯ ಬೆನ್ನಿಗೆ ಚೂರಿ ಹಾಕಿದ ಅಂತ. ಆದರೆ ಯೇಸು ಮೊದಲೇ ಹಳೆಯ ಒಡಂಬಡಿಕೆಯ ಕೀರ್ತನೆ 41:9 ವಚನವನ್ನು ಉಲ್ಲೇಖಿಸಿದ್ದ. ನನ್ನ ರೊಟ್ಟಿ ತಿಂದವನೇ ನನ್ನ ವಿರುದ್ಧ ಹಿಮ್ಮಡಿ ಎತ್ತಿದ್ದಾನೆ ಅಂತ. ಓಹೋ, ಅಂದ್ರೆ ತನಗೆ ದ್ರೋಹ ಆಗಲಿದೆ ಅಂತ ಭವಿಷ್ಯ ನುಡಿದಿದ್ದಾನು. ನಿಖರವಾಗಿ. ಅಂದ್ರೆ ಆ ಅತಿದೊಡ್ಡ ದ್ರೋಹವೂ ಕೂಡ ದೇವರ ಸಂಪೂರ್ಣ ನಿಯಂತ್ರಣದಲ್ಲಿತ್ತು. ಇದು ನಿಜಕ್ಕೂ ಮೈಜುಮ್ಮೆನಿಸುವ ಸತ್ಯ. ಹೌದು. ಈ ದ್ರೋಹವು ಶಿಷ್ಯರ ನಂಬಿಕೆಯನ್ನು ಕುಡ್ಡಿಸುವ ಬದಲು ಮುಂದೆ ಅವರ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಕಾರಣವಾಯಿತು. ಅಂದ್ರೆ ಮನುಷ್ಯನ ಅತ್ಯಂತ ಕರಾಳ ದ್ರೋಹವೂ ಸಹ ದೇವರ ವಿಜಯದ ಯೋಜನೆಯ ಒಂದು ಭಾಗವಾಗಿತ್ತು ಅಂತಾಯಿತು. ನಮಗೆ ಅರ್ಥವಾಗದ, ನಮಗೆ ನೋವು ನೀಡುವ ಕರಾಳ ಘಟನೆಗಳು ಕೂಡ ಯಾವುದೋ ಒಂದು ಭವ್ಯವಾದ ಯೋಜನೆಯ ಭಾಗವಾಗಿರಬಹುದೇ? ಖಂಡಿತ. ಈ ವಿಸ್ಮಯಕಾರಿ ಸತ್ಯವನ್ನು ನಾವೆಲ್ಲರೂ ನಮ್ಮೊಳಗೆ ಮೆಲುಕು ಹಾಕಬೇಕು. ಹೌದು. ಸೋಲು ಅಂತ ನಾವು ಭಾವಿಸುವ ಘಟನೆಗಳ ಹಿಂದೆಯೂ ಒಂದು ದೊಡ್ಡ ವಿಜಯದ ರೂಪುರೇಷೆ ಅಡಗಿರಬಹುದು ಎಂಬ ಈ ಆಳವಾದ ಚಿಂತನೆಯನ್ನು ಬಿಟ್ಟು ಹೋಗುತ್ತಾ ನಮ್ಮ ಇಂದಿನ ಈ ವೈಚಾರಿಕ ಶೋಧನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.